ಏನಕ್ಕಿಲ್ಲ ಇದು ಇಷ್ಟೊಂದು ಮಾಡಿಕ್ಕಿದ್ಯಾ? ಹಾಂ ರೀ, ಫಸ್ಟ್ ಟೈಮ್ ನಮ್ಮಪ್ಪ ನಮ್ಮ ಮನೆಗೆ ಬರ್ತಾ ಇರೋದು, ಅದಕ್ಕೆ ಇಷ್ಟೆಲ್ಲ ಮಾಡಿಟ್ಟಿದ್ದೀನಿ. ಎಷ್ಟೊಂದು ಖುಷಿ ಆಗ್ತೈತೆ ಗೊತ್ತಾ ನನಗೆ, ನಮ್ಮಪ್ಪ ನಮ್ಮ ಮನೆಗೆ ಬರ್ತಾ ಇರೋದು. ಓ ಹೌದಾ? ಹುಡುಗರಿಗೆಲ್ಲ ಹೇಳಿದ್ಯಾ ಎಲ್ಲೂ ಹೋಗ್ಬೇಡ್ರಿ ಮನೆಗೆ ಇರ್ರಿ ಅಂತ? ಹ್ಞೂ ಹೇಳಿದ್ದೀನಿ ರೀ. ಚಂದ್ರಾಗ ಮಾತ್ರ ಗೊತ್ತಾಗ್ಬಾರ್ದು ರೀ ನಮ್ಮ ಅಪ್ಪನ ಬರೋದು. ಇನ್ನು ಅವಳು ಕೋಪ ಮಾಡ್ಕೊತಾಳೆ. ಹ್ಞೂ ಸರಿ ಸರಿ ಬಿಡು, ಏನು ಕೇಳೋದು ಹೇಳೋದು ಬೇಡ, ಸುಮ್ಮನೆ ಬೇಜಾರು ಮಾಡ್ಕೊತಾಳೆ. ಅಲ್ಲಿರೋದು ಬೇಡ ಅಂತ ಇಲ್ಲಿಗೆ ಬಂದವಳೆ, ಇನ್ನು ನಿಮ್ಮ ಅಪ್ಪನ ಇಲ್ಲಿಗೆ ಬಂದರೆ ಇನ್ನು ಬೇಜಾರು ಮಾಡ್ಕೊತಾಳೆ. ಬೇಡ ಬಿಡು ಹೇಳೋದು. ಅಮ್ಮ, ಏನಮ್ಮ ಬೆಳಗ್ಗೆಯಿಂದ ಅಡುಗೆ ಮನೆಗೆ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಏನು ಹಬ್ಬನೇನು ಇಷ್ಟೊಂದು ಅಡುಗೆಗಳೆಲ್ಲ ಮಾಡಿದ್ಯಾ? ಹಂಗೇನಿಲ್ಲೇ, ಚಂದ್ರ ಬಂದವಳಲ್ಲ ಅದಕ್ಕೆ ಮಾಡಿದ್ದು. ಅಲ್ಲ, ಆ ಅಮ್ಮನ ಮಗನ ಏನಾದ್ನಮ್ಮ? ಆ ಮಗನಿದ್ನು ತಾನೆ? ಈ ಹುಡುಗಿ ಯಾರು? ಈ ಹುಡುಗಿನ ಕರ್ಕೊಂಬಂದವಳಲ್ಲ? ಯಾರಾದರೂ ಆಗಲಿ ಬಿಡಮ್ಮ, ಇವಾಗ ಆ ವಿಷಯ ಕಟ್ಕೊಂಡು ನಿಂಗೆ ಏನಾಗಬೇಕು? ಅವರಿಂದ ಏನೇನು ತೊಂದರೆನಾ ನಿನಗೆ? ನನಗೇನು ತೊಂದರೆ ಇಲ್ಲಪ್ಪ. ಮಗನಿದ್ನಲ್ಲ ಏನಾದ್ನು ಅಂತ ಕೇಳ್ತಾ ಇರೋದು. ನಾನು ಬಂದಾಗಿಂದ ಚಿಕ್ಕಮ್ಮನ ಕೇಳ್ತಾನೆ ಇದ್ದೀನಿ, ಎಲ್ಲಿ ನಿಮ್ಮ ಮಗನು ಅಂತ. ಚಿಕ್ಕಮ್ಮನ ಏನು ಹೇಳ್ತಾನೆ ಇಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು. ಆ ಹುಡುಗಿ ನೋಡಿದ್ರೆ ಒಳ್ಳೆ ಗಂಡಸರು ಮಾತಾಡ್ದಂಗೆ ಮಾತಾಡ್ತಾಳೆ. ಅದ್ಯಾಕೋ ವಾಯ್ಸ್ ಹಂಗೈತೆ, ನನಗೇನು ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡೋ ಸಂಗೀತ, ಯಾರು ಹೆಂಗಾದ್ರೂ ಮಾತಾಡ್ಕೊಳ್ಳಿ. ನೀನು ಯಾಕೆ ಯಾವಾಗಲೂ ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡ್ತೀಯ ನೋಡಿ ನೀನು. ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡ್ಕೊಳ್ಳೆ, ಅವ್ರ ವಿಷಯ ಎಲ್ಲ ಬಿಡು. ನಾನು ಏನು ಮಾತಾಡಿದ್ರು ನೀನು ಸಿಡಿ ಸಿಡಿ ಅಂತೀಯಲ್ಲಮ್ಮ, ಯಾಕಮ್ಮ? ನೋಡು, ಅವ್ರು ಬಂದವ್ರೆ ಅಂತ ಎಷ್ಟು ಅಡುಗೆ ಮಾಡಿದ್ಯಾ? ಚಕ್ಲಿ, ಕೋಡ್ಬಳೆ, ಒಬ್ಬಟ್ಟು, ರವೆ ಉಂಡೆ ಎಲ್ಲನೂ. ನಾನು ಮಗಳು ಬಂದಿದ್ದೀನಿ ಅಂತ ನಿಂಗೆ ಒಂದು ದಿವಸನೂ ಪ್ರೀತಿ ಇಲ್ಲ ನನ್ನ ಮೇಲೆ. ಇವಾಗ ಮಾಡಿದ್ದೀನಲ್ಲ, ಎತ್ಕೊಂಡು ತಿನ್ನು ಆಯಿತಾ? ಎಷ್ಟು ಬೇಕೋ ಅಷ್ಟು ತಿನ್ನು. ಇವಾಗ ನಾನೇನು ಬೇಡ ಅಂತ ಹೇಳಿದ್ನಾ? ಚಿಕ್ಕಮ್ಮ ಊರಿಗೋತ್ರ ಇಲ್ಲೇ ಇರ್ತಾರಮ್ಮ. ಆ ಹುಡುಗಿ ಯಾರೋ ಪಕ್ಕದ ಮನೆ ಹುಡುಗಿ ಅಂತಲ್ಲ, ಅವಳ ಕಳ್ಸ್ಕೊಟ್ರೆ ಅವ್ರ ಮನೆಗೆ ಏನು ಅನ್ಕೊಳಲ್ಲ. ಸಂಗೀತ, ಅದೆಲ್ಲ ನಿಂಗೆ ಯಾಕಮ್ಮ? ಸುಮ್ಮನೆ ಇರಮ್ಮ ನೀನು. ಯಾರೆಲ್ಲಾದರೂ ಇತ್ಕೊಳ್ಳಿ. ಹಾಂ, ಇವಾಗ ಚಿಕ್ಕಮ್ಮನ ಜೊತೆ ಬಂದಿರುತ್ತಾನೆ ಹುಡುಗಿ, ಇಲ್ಲೇ ಇರಲಿ ಬಿಡು. ನೋಡು ಸಂಗೀತ, ನಾನು ಹೇಳೋದಿಷ್ಟೇ, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ನಿನ್ನ ಬಗ್ಗೆ ನೀನು ಆಲೋಚನೆ ಮಾಡ್ಕೊ. ನಿನ್ನ ಜೀವನ ನೀನು ಸರಿ ಮಾಡ್ಕೊ ಆಯಿತಾ? ನಿಂಗೊಂದು ಮಗು ಇದೆ, ನಾಳೆ ಬೆಳಗ್ಗೆ ಎಷ್ಟು ತೊಂದರೆ ಆಗ್ತೈತೆ ಗೊತ್ತಾ ನೀನು ಹಿಂಗೆ ಇದ್ರೆ? ನಿನ್ನ ಗಂಡನ ಮನೆಗೆ ಹೋಗಿ ಕರೆಕ್ಟಾಗಿ ಬಾಳೋದು ಕಲಿ ನೀನು. ನಾನು ಹೋಗಲ್ಲಮ್ಮ, ನಾನು ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಇದ್ದರೆ ನಿಮ್ಗೆ ಆಸ್ತಿ ಒಳಗೆ ಪಾಲು ಕೊಡಬೇಕು ಅಂತನಾ ನಿಮಗೆ ಕಷ್ಟ? ನನಗೆ ನಿಮ್ಮ ಆಸ್ತಿ ಒಳಗೆ ಪಾಲೇನು ಬೇಕಾಗಿಲ್ಲ ಬಿಡು. ಎಲ್ಲ ನನ್ನ ತಮ್ಮಂದ್ರಿಗೆ ಕೊಡ್ರಿ, ನಾನೆಲ್ಲ ಬದುಕೊತೀನಿ. ಏಯ್, ನಾನು ನಿಮ್ಮಪ್ಪ ಬದುಕಿರೋವರೆಗೂ ಈ ಮನೆಗೆ ಪಾಲು ವಿಷಯ ಯಾರಾದರೂ ಮಾತಾಡಿದ್ರಂದ್ರೆ ಚೆನ್ನಾಗಿರಲ್ಲ. ನೋಡಮ್ಮ, ನಿನ್ಗೆ ಯಾವ ಟೈಮ್ಗೆ ನೀನು ಪಾಲು ಸೇರಬೇಕು ಆ ಟೈಮ್ ಸೇರ್ತೈತೆ. ಸುಮ್ಮನೆ ಅದು ಇದು ಮಾತಾಡಿ ಮನ್ಸಿಗೆ ಬೇಜಾರು ಮಾಡಬೇಡ. ನೀನು ಹೋಗಮ್ಮ ಇಲ್ಲಿಂದ. ನಾನು ಏನು ಮಾತಾಡಿದ್ರು ಈ ಮನೆಗೆ ತಪ್ಪೆ. ಏನು ಮಾತಾಡಿದ್ರು ಅಂತಲ್ಲೇ ಆಲೋಚನೆ ಮಾಡಿ ಮಾತಾಡೋದು ಕಲಿ ಆಯಿತಾ? ಇದೇ ಮಾತು ಗಂಡು ಮಕ್ಳ ಮುಂದೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಸುಮ್ಮನೆ ಮಾತಾಡಿ ನಿನ್ನ ಬೆಲೆ ನೀನೇ ಕಳ್ಕೊತಾ ಇದೆಯಾ? ನಿನ್ನ ಮಾತು ಕಡಿಮೆ ಮಾಡಿದ್ರೆ ನಿನ್ನ ಬೆಲೆ ಜಾಸ್ತಿ ಆಗ್ತೈತೆ. ಇದೇ ಥರ ಮಾತಾಡ್ತಾ ಇದ್ರೆ ನಿನ್ನ ಬೆಲೆ ನೀನೇ ಕಳ್ಕೊತೀಯ, ಸರಿನಾ? ಏನು ಮಾತಾಡಿದ್ರೆ ಈ ಮನೆಗೆ ಯಾರಿಗೂ ಇಷ್ಟ ಆಗಲ್ಲ. ಏನಾದರೂ ಮಾಡ್ಕೊಂಡು ನಾಳೆ ಹೋಗ್ಲಿ. ಅಖಿಲ, ಸಂಗೀತ ಕೇಳಿಲ್ಲ ನಮ್ಮ ಮಾವನ್ ಬರೋದು? ಇಲ್ಲ ರೀ, ಹೇಳಿಲ್ಲ. ಸುಮ್ಮನೆ ಅವಳು ಬಾಯಿ ಸರಿ ಇರಲ್ಲ, ಅದಕ್ಕೆ ನಾನೇನು ಹೇಳಿಲ್ಲ. ಸರಿ, ಮಾವನವ್ರು ಎಲ್ಬತ್ತವ್ರ ಫೋನ್ ಮಾಡ್ತೀನಿ ಇರು. ಹೋಗ್ರಿ ಹೋಗ್ರಿ, ಮಾಡೋಗ್ರಿ ಫೋನು. ಈ ಸಂಗೀತದಿಂದ ಮನೆ ನೆಮ್ಮದಿನೇ ಹಾಳಾಯ್ತು. ಯಾಕಾದರೂ ಹುಟ್ಟಿದ್ಲ ನನ್ನ ಹೊಟ್ಟೆವಳಿಗೆ. ಅಕ್ಕ, ಅಖಿಲಕ್ಕ, ಬಾ ಚಂದ್ರ, ಇಲ್ಲೇ ಇದ್ದೀನಿ. ಅಕ್ಕ, ಏನಕ್ಕ ಇಷ್ಟೊಂದು ಅಡುಗೆಗಳು ಮಾಡಿದ್ಯಾ? ಏನು ವಿಶೇಷ ಇವತ್ತೇನಾದ್ರೂ ಹಬ್ಬನ ನಿಮ್ಮ ಮನೇಲಿ? ನೀನು ಬಂದಿದೆಯಲ್ಲ ಅದಕ್ಕೆ. ನೀನು ಬಂದಿರೋದೇ ನಂಗೆ ದೊಡ್ಡ ಹಬ್ಬ, ಅದರಲ್ಲಿ ಹಬ್ಬ ಬೇರೆ ಅಂತೆ. ನನ್ನ ತಂಗಿ ಬಂದಿರೋದು ನಾನು ಖುಷಿ ಆಗಿಲ್ಲ, ಅದಕ್ಕೆ ಈ ಅಡುಗೆಗಳೆಲ್ಲ ಮಾಡಿದ್ದೀನಿ. ನಿಂಗೋಸ್ಕರ, ನಿನ್ನ ಮಗನಿಗೋಸ್ಕರ. ಅಕ್ಕ, ನಾವಿನ್ನು ಇವತ್ತು ಊರಿಗೆ ಹೋಗ್ತಿರಕ್ಕ, ನಮ್ಮನ್ನು ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಬಿಡಕ್ಕ. ಸಾಕಿತ್ತಿತ್ತೆ 2 ದಿವಸ, ಇನ್ನೊಂದ್ಸರಿ ಯಾವಾಗನ ಬರ್ತೀನಿ. ಇಲ್ಲ ಇಲ್ಲ, ಒಂದು ವಾರದವರೆಗೂ ನಾನು ಎಲ್ಲೂ ಕಳಿಸಲ್ಲ ನಿನ್ನ. ಇಲ್ಲೇ ಇರ್ಬೇಕು ನೀನು, ಎಲ್ಲೂ ಹೋಗಂಗಿಲ್ಲ. ಇಲ್ಲಕ್ಕ, ಕೆಲ್ಸಕ್ಕೆ ಹೋದ್ರೆ ಒಂದು 3 ಕಾಸನ ಸಂಪಾದನೆ ಆಗ್ತೈತಕ್ಕ. ಇಲ್ಲಿ ಕುತ್ಕೊಂಡಿದ್ರೆ ಏನು ಬರ್ತೈತಕ್ಕ? ಹಾಕಿಲ್ಲಕ್ಕ. ನಿಂಗೆ ಎಷ್ಟು ದುಡ್ಡು ಬೇಕು ಕೇಳೋ, ನಾನು ಕೊಡ್ತೀನಿ. ನಿಂಗೆ ಕೂಲಿ ನಾಲಿಗೆಲ್ಲ ಹೋಗೋದೆಲ್ಲ ಬೇಡ. ನೀನೇನಾದರೂ ಬಿಸ್ನೆಸ್ ಮಾಡ್ತೀಯಾ, ಇಲ್ಲ ಬಟ್ಟೆ ಬಿಸ್ನೆಸ್ ಮಾಡ್ತೀಯಾ, ಇಲ್ಲ ರೇಷನ್ ಅಂಗಡಿ ಹಾಕೊಡ್ಲಾ, ಏನು ಮಾಡ್ತೀಯಾ ಹೇಳು. ಅಕ್ಕ, ನಿನ್ನ ಪ್ರೀತಿ ವಿಶ್ವಾಸನೇ ಸಾಕಕ್ಕ ನಂಗೆ. ದುಡ್ಡೆಲ್ಲ ಬೇಡ ಅಕ್ಕ, ನಾನು ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತೀನಿ. ನನ್ನ ತಂಗಿ ಕೂಲಿ ಮಾಡಿ ಜೀವನ ಮಾಡ್ಬೇಕಾ? ಎಂಥದ್ದು ಬೇಡ, ಆರಾಮಾಗಿರೋದು ಕಲಿ ನೀನು. ಇಷ್ಟು ದಿವಸದಿಂದ ಅಂತೂ ನನಗೆ ಗೊತ್ತಿರಲಿಲ್ಲ ನೀನು ಎಲ್ಲಿದ್ದೆ ಅಂತ. ಇವಾಗ ಗೊತ್ತಾಗಿ ನನ್ನ ತಂಗಿ ಕೂಲಿ ಮಾಡಕ್ಕೆ ಕಳಿಸ್ತೀನಾ? ಎಂಥ ಮಾತು ಹೇಳ್ತೀಯ ಚಂದ್ರ? ನಿಮ್ಮ ಭಾವನೆನ ಈ ಮಾತು ಕೇಳಿಸ್ಕೊಬೇಕು. ನೋಡಿ, ನಿನ್ನ ಕೆನ್ನೆಗೊಂದು ಪಟ್ಟು ಅಂತ ಹಾಕ್ತಾರೆ. ಸುಮ್ಮನೆ ಇರ್ಬೇಕು ನೀನಿಲ್ಲೇ, ಎಲ್ಲೂ ಹೋಗಂಗಿಲ್ಲ. ಎಷ್ಟು ದಿನ ಅಂತ ಇಲ್ಲೇ ಇರೋಕತ್ತೈತಕ್ಕ, ನೀನೇ ಹೇಳಕ್ಕ. ನಿಮ್ಮ ಸೊಸೆಗಳೆಲ್ಲ ಬರ್ತಾರೆ, ನಿಮ್ಮ ಕುಟುಂಬನೇ ಎಷ್ಟಾಗ್ತೈತೆ. ನಾನು ನನ್ನ ಮಗನ ನಿಂಗೆ ಭಾರ ಹಾಕ್ಕೊಡ್ತಕ್ಕ, ನಾನು ಊರಿಗೆ ಹೋಗ್ತೀನಕ್ಕ. ನಾಳೆ ನಿನ್ನ ಮೊಮ್ಮಗಳು ನೋಡಕ್ಕೆ ಬರಲ್ಲೇನು ನೀನು? ಅಜಯ್ ವಿಜಯ್ ಅಂತಿನ ನೋಡ್ಬೇಕು ಅನಿಸ್ತಾ ಇಲ್ಲ ಚಂದ್ರ ನಿಂಕ? ನಾಳೆ ಹೋಗಿ ನೋಡ್ಕೊಂಡು ಒಂದು ರಾತ್ರಿ ಅಲ್ಲಿ ಇದ್ಬಿಟ್ಟು ಬರೋಣ. ಸುಮ್ಮನೆ ಇರು, ಅಲ್ಲೆಲ್ಲ ಎಷ್ಟು ಚೆನ್ನಾಗಿತ್ತೈತೆ ಗೊತ್ತಾ ಓಡಾಡೋಕ್ಕೆ. ಹೂನಕ್ಕ, ದ್ಯಾವಮ್ಮನು ಅಂತ ಇದ್ಲು, ನಮ್ಮ ಹಳ್ಳಿ ಎಲ್ಲ ಚೆನ್ನಾಗೈತೆ, ಬಾ ಒಂದು ದಿವಸ ಚಂದ್ರಮ್ಮ ಅಂತ. ನಾನೇ ಹೋಗಿಲ್ಲ, ಹೋಗ್ಬೇಕಕ್ಕ. ನಾಳೆ ಹೋಗಿ ಮಗು ನೋಡ್ಕೊಂಡು ಹಂಗೆ ಸವಿತಾ ಕವಿತಾ ನೋಡ್ಕೊಂಡು ಅವ್ರ ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋಣಮ್ಮ. ನೀನು 2 ದಿವಸ ಇಲ್ಲೇ ಇರು ಚಂದ್ರ. ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ನೀನು ಬಂದಿರೋದು. ನೋಡುವ, ನೀನು ಇಲ್ಲ ಅಕ್ಕ, ನಾನು ತೋಟನೇ ಮಾಡ್ತೀನಿ, ತೋಟದ ಕೆಲಸನೇ ಇಷ್ಟ ಅಂತಂದರೆ ನಿಂಗೆ ಯಾವ್ದಾರ ನೀರಾವರಿ ಇರೋ ತೋಟನೇ ತಗೊಡ್ತೀನಿ ಆಯಿತಾ? ಏನು ಬೇಡಕ್ಕ, ನಿಂಗೆ ಯಾವ್ದಾರ ಅಂಗಡಿ ಹಾಕ್ಕೊಡಂದ್ರೆ ಅಂಗಡಿನೂ ಹಾಕ್ಕೊಡ್ತೀನಿ. ನಿಂಗೆ ಏನು ಬೇಕಂತೇಳು,
ನಾನೆಲ್ಲ ಮಾಡ್ಕೊಡ್ತೀನಿ. ನೀನು ಮಾತ್ರ ನೋವು ತಿನ್ನೋದು ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ನನ್ನ ಮಗಳಂತ ಇದ್ದಿದ್ರೆ ನಾನು ನಿಂಗೆ ಏನಾದರೂ ವ್ಯವಸ್ಥೆ ಮಾಡ್ತಾ ಇದ್ನಲ್ಲ. ಹಾಂ, ನನ್ನ ಮಗಳಾಗಿದ್ದಿದ್ರೆ ಕೈ ಬಿಟ್ಬಿಡ್ತಾ ಇದ್ನಾ? ಏನೋ ಯಾರಿಗೂ ಹೊರೆ ಆಗಬಾರ್ದು, ನನ್ನ ಪಾಡಕ್ಕೆ ನಾನು ಇರಬೇಕು ಅಂತ ನಂಗೆ ಆಸೆ ಅಕ್ಕ. ನನ್ನ ಮಗ ನೋಡಿದ್ರೆ ಈ ಪರಿಸ್ಥಿತಿ ನನಗೆ ಅವನೇ ಯಾರನ್ನ ಜನ ನಗದು ಬಿಡ್ತಾರೇನೋ ನಿಮ್ಮನ್ನು ನೋಡಿ ಅಂತ ಅದೊಂದೇ ಬೇಜಾರಕ್ಕ. ಇಲ್ಲಾಂತಂದರೆ ನಿನ್ನ ಜೊತೆಗಿರೋಕೆ ಏನಕ್ಕ ನಂಗೆ ಕಷ್ಟ. ನೋಡಿ ಚಂದ್ರ, ಜನದ ಕತೆ ಕಟ್ಕೊಂಡ್ರೆ ನಾವು ಬದುಕೋಕ್ಕಾಗಲ್ಲ. ಜನ ಬೇಕಾದ್ ಮಾತಾಡ್ತಾರಮ್ಮ, ಎದ್ರು ಮಾತಾಡ್ತಾರೆ, ಕುಂತರೂ ಮಾತಾಡ್ತಾರೆ. ಆ ಜನದ ಕತೆ ಕಟ್ಕೊಂಡ್ರೆ ನಾವು ಉದ್ಧಾರ ಆಗ್ತೀರಾ? ಹಾಂ, ನಮ್ಮ ಜೀವನ ನಾವು ನೋಡ್ಕೊಬೇಕು, ನಮ್ಮ ಖುಷಿ ನಮ್ಮದು. ಏನೋ ಅಕ್ಕ, ನಂಗೆ ನಿಂಗೆ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಕ್ಕ. ನೀನೇನು ಹೇಳ್ಬೇಡ. ನೋಡಲ್ಲಿ ಚಕ್ಲಿ ರವೆ ಉಂಡೆ ಎಲ್ಲ ಮಾಡಿದ್ದೀನಿ, ಎತ್ಕೊಂಡು ತಿಂದು ನೋಡು, ಚೆನ್ನಾಗಿ ಮಾಡಿದ್ದೀನೋ ಇಲ್ವಾ? ನಿನ್ನ ಕೈ ರುಚಿ ಚೆನ್ನಾಗಿರ್ತೈತೆ ಬಿಡಕ್ಕ. ಯಾಕಂದರೆ ನಾನು ಚಿಕ್ಕಂದಿನ ತಿಂತಾ ಇರೋದಲ್ಲ, ನಿನ್ನ ಕೈ ರುಚಿ ನನಗೆ ಗೊತ್ತಿಲ್ಲೇನಕ್ಕ. ನೀನು ಚೆನ್ನಾಗೇ ಮಾಡಿತ್ಯಾ. ವಿನೋದ್ನ ಚಂದ್ರ ಅಲ್ಲೇ ಕೆಲ್ಸಕ್ಕೆ ಹೋಗೋಗ ಬಾಕ್ಲಾಕೊಂಡು ಹೋಗ್ಬಿಡ್ತಾ ಇದ್ನಲ್ಲ. ಟಿ ವಿ ಇಲ್ಲ ಏನಿಲ್ಲ. ಇಲ್ಲ ಅಂದರೆ ಟಿ ವಿ ಐತೆ, ಆರಾಮಾಗಿ ನೋಡ್ಕೊಂಡು ಕೂತ್ಬಿಟ್ಟವನೆ. ಹೋಗೋಣ ನಾವು ಊರ್ಕ ಅಂದರೆ ಇಲ್ಲಮ್ಮ ಇನ್ನೂ 2 ದಿವಸ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತಾನೆ. ಊರು ಸುದ್ದಿ ಎತ್ತಿದ್ರೆ ಮಗ ಸಪ್ಪಿಕ್ಕಂತ ಅವನಕ್ಕ. ಮತ್ತೆ ಮಗುಗೆ ಇಷ್ಟೊಂದು ಇಷ್ಟ ಆಗಿರುವಾಗ ನಿನ್ಗೇನು ಬಾಂದೆ? ಹಾಂ, ಆರಾಮಾಗೆ ಇರೋಕ್ಕಾಗಲ್ಲ. ಊರಿಗೆ ಹೋಗ್ಬೇಕಂತ ಇದೆಯಮ್ಮ. ಸರಕ್ಕ, ನಿಮ್ಮ ಸೊಸೆಗಳನ್ನ ಮೊಮ್ಮಗುನ ನೋಡ್ಕೊಂಡ ನಾನು ನಾಳಿದ್ದ ಊರಿಗೆ ಹೊರಟ್ಬಿಡ್ತೀನಕ್ಕ. ಹ್ಞೂ ಸರಮ್ಮ, ಹಂಗೆ ಮಾಡು. ಹೋಗು ವಿನೋದ್ನ ಕೂಗೋಗು, ಅವ್ನು ಚಕ್ಲಿ ಎಲ್ಲ ತಿಂತಾನೇನೋ ತಿನ್ಲಿ. ಹ್ಞೂ ಸರಿ, ಕೂಗ್ತೀನಿರಕ್ಕ. ಏನಂತ ರೀ, ಫೋನ್ ಮಾಡಿದ್ರಾ? ಹ್ಞೂ, ಇನ್ನು ಅರ್ಧ ಗಂಟೆ ಅಂತೆ ಅಖಿಲ ಬಂದ್ಬಿಡ್ತಾರಂತೆ ನಿಮ್ಮಪ್ಪನ. ನಂಗಂತೂ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ. ನೀವು ಫೋನ್ ಮಾಡಿದ ತಕ್ಷಣ ನಮ್ಮ ಅಪ್ಪನ ಬರ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದೇ ಖುಷಿ. ಹಂಗೆ ನಮ್ಮ ಅಮ್ಮನ ಜೊತೆಗೆ ಬಂದಿದ್ರೆ ಚೆನ್ನಾಗಿರೋದು. ಅಯ್ಯೋ, ನಿಮ್ಮ ಅಮ್ಮನ ಕೋಪ ಎಲ್ಲ 2 ದಿವಸ ಮೊಮ್ಮಕ್ಳು ನೋಡಿದ್ರೆ ಸರೋತ್ ಹೇಳ್ಬಿಡು ನಿಮ್ಮಮ್ಮನು. ನಮ್ಮ ಅಮ್ಮನು ಇಲ್ಲಿಗೆ ಬಂದರೆ ತಾನೇ ಮೊಮ್ಮಕ್ಳು ನೋಡೋದು. ನಾನು ಅಲ್ಲಿಗೆ ಹೋಗಂಗಿಲ್ಲ. ಹ್ಞೂ, ಒಂದಲ್ಲ ಒಂದು ದಿವಸ ನಿಮ್ಮ ಅಮ್ಮನ ಬರ್ದೇ ಇದ್ದಾಳ, ಬತ್ತಾಳ್ಬಿಡು. ಯಾಕಾಗಿಲ್ಲ ಅದಕ್ಕೆಲ್ಲ ಯೋಚನೆ ಮಾಡ್ತಾ ಇದೆಯಾ? ಇವಾಗ ನಿಮ್ಮ ಅಪ್ಪನ ಬತ್ತಾವ್ರಂತಂದ್ರೆ ಇಷ್ಟು ವರ್ಷಗಳಾದ್ಮೇಲೆ ನಿಮ್ಮ ಅಮ್ಮನ ಬಂದೇ ಬರ್ತಾಳೆ. ನೀನೇನು ಯೋಚನೆ ಮಾಡಬೇಡ. ಯಾವಾಗ ಅಪ್ಪನ ಬರ್ತಾರೋ, ನಾನು ನಮ್ಮ ಅಪ್ಪನ ನೋಡ್ತೀನೋ ಅನಿಸ್ತಾಯ್ತ್ರಿ. ಸರಿ, ನಾನು ಹೋಗಿ ಅಲ್ಲೇ ಬಾಗಿಲ ಹತ್ರ ಕುತ್ಕೊಂಡು ಇರ್ತೀನಿ. ಅಯ್ಯೋ, ಏನು ಅದೇನೋ ಹೇಳ್ತಾರಲ್ಲ, ಊರಿಗೆ ಬಂದವ್ರು ನೀರಿಗೆ ಬಂದಿರ್ತಾರ ಅಂತ, ಬಾಗ್ಲಿಗೆ ಬಂದ್ಮೇಲೆ ಮನೆ ಒಳಗೆ ಬರ್ದಿರ್ತಾರ. ಅದೇನಪ್ಪ ಈ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಯಾರನ್ನ ಬರ್ತಾರೆ ಅಂತಂದ್ರೆ ಏನು ಹಂಗೆ ಹಬ್ಬ ಆಗೋತೈತೆ ನಿಮ್ಗೆ. ಅದೇನೋ ನಿಜನೇ ಬಿಡು. ನಮ್ಮ ಅಪ್ಪನ ಬರ್ತಾ ಇರೋದಕ್ಕೆ ನಂಗೆ ಆ ಥರ ಖುಷಿ. ಹಬ್ಬನ ಇವತ್ತೇನು ಏನಾದರೂ ಹಬ್ಬ ಮಾಡ್ತಾ ಇದ್ದೀರಾ ಅನ್ನೋ ಖುಷಿನಾಗಿದ್ದೀನಿ ನಾನು. ನಿಮ್ಮ ಅಪ್ಪನ ದ್ಯಾವಮ್ಮನವ್ರು ಕರ್ಕೊಂಡೋಗಿ ಸೊಸೆಗಳನ್ನ ಮೊಮ್ಮಗಳನ್ನ ಎಲ್ಲ ತೋರಿಸ್ತೀಯ ಇಲ್ಲಮ್ಮ? ಊರಿ ನಮ್ಮ ಅಪ್ಪನಿದ್ರೆ ಗ್ಯಾರಂಟಿ ಕರ್ಕೊಂಡೋಗ್ತೀನಿ ನಾನು. ಕರ್ಕೊಂಡೋಗಿ ಕವಿತಾ ಸವಿತಾನ ಮಗುನ ಎಲ್ಲ ತೋರಿಸ್ಕೊಂಬರ್ತೀನಿ. 1-2 ದಿವಸ ಇಲ್ಲಿರ್ಲಿ ಬಿಡು ನಿಮ್ಮ ಅಪ್ಪನ. ಇಲ್ಲ ರೀ, ನಮ್ಮ ಅಣ್ಣವರು ಮಾತಾಡಲ್ಲ ಅಲ್ಲಿ. ಪಾಪ ನಮ್ಮ ಅಮ್ಮನ ಒಬ್ಬರೇ ಇರ್ತಾರೋ ಏನೋ ಫಸ್ಟ್ ನಮ್ಮ ಅಪ್ಪನ ಬಂದ್ಬಿಡ್ಲಿರಿ, ಆಮೇಲೆ ಮಾತಾಡ್ತೀನಿ ನಾನೇ. ಹ್ಞೂ ಸರಿ, ನಿಮ್ಮ ಹತ್ರ ಮಾತಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನು ಅಲ್ಲೋಗಿ ಕುತ್ಕೊಂತೀನಿ. ಹ್ಞೂ ಸರಿ ನಮ್ಮ ತಾಯಿ, ಹೋಗು. ಅಮ್ಮ ಇದೇನಮ್ಮ ಬಾಗ್ಲ ಹತ್ರ ನಿಂತ್ಕೊಂಡು ಯಾರಿಗೂ ಕಾಯ್ತಾ ಇದ್ದೀರಾ? ನಿಮ್ಮ ತಾತನ ಬರ್ತಾರೋ ಅಜಯ್ ಇವತ್ತು? ನಿಜ ಹೇಳ್ತಾ ಇದ್ದೀರೇನಮ್ಮ? ಇಲ್ಲ ಕನಸೋ ಅಥವಾ ನಿಜನೋ ಏನೋ ಗೊತ್ತಾಗ್ತಾ ಇಲ್ಲ ನಿಮಗೆ. ತಾತನ ನೋಡಿ ಎಷ್ಟು ವರ್ಷಗಳಾಗೋಯ್ತಮ್ಮ. ನಿಜನೇ ಅಜಯ್, ನಿಮ್ಮ ಅಪ್ಪನು ಫೋನ್ ಮಾಡಿದ್ರು ತಾತನಿಗೆ. ಅದಕ್ಕೆ ಇಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಏನು ವಿಷಯನಮ್ಮ? ತಾತನ ಬರಲಿ, ಎಲ್ಲ ವಿಷಯ ಗೊತ್ತಾಗುತ್ತೆ. ನಿಮ್ಮ ಚಿಕ್ಕಮ್ಮನಿಗೂ ವಿನೋದ್ನಿಗೆ ಏನು ಗೊತ್ತಾಗ್ಬಾರ್ದು. ಏನು ಹೇಳ್ಬೇಡ್ರಿ ತಾತನ ಬರೋವರೆಗೂ. ಹ್ಞೂ ಸರಿ ಅಮ್ಮ, ಆಯಿತು. ಅಮ್ಮ ಇವತ್ತು ಅವಳು ಪಾಪಿ, ಅವಳ ಮನೇಲಿ ಇತ್ಲಲ್ಲಮ್ಮ ಸಾಹಿತ್ಯ, ಅವಳು ನೋಡಿದೆ ಅಮ್ಮ ನಾನು. ಜೈಲ್ ಹತ್ರ ಹೋಗಿದ್ದೇನು? ಜೈಲಿಗೆ ಹೋಗಿ ಅವಳು ನೋಡ್ಕೊಂಬಂದ? ಅಮ್ಮ ಇಲ್ಲಮ್ಮ, ನಿಮ್ಗೆ ಇನ್ನೊಂದು ಶಾಕಿಂಗ್ ಸುದ್ದಿ. ಏನು ಅದು? ಅಮ್ಮ ನಮ್ಮ ಮನೆಗೆ ಅಡುಗೆ ಪಟ್ಟನವನಲ್ಲ, ಅವನ ಮಗಳೇ ಇವಳು ಸಾಹಿತ್ಯ. ಇವಳ ಹೆಸರು ಸಾಹಿತ್ಯ ಅಲ್ಲಮ್ಮ, ರಮ್ಯಾ. ಏನು ಅಜಯ್, ಏನಿದು ಹಿಂಗೆ ಹೇಳ್ತಾ ಇದೆಯಾ? ಈ ಬಟ್ಟನ ಮಗಳು ಸಾಹಿತ್ಯನಾ? ಅಯ್ಯೋ ದೇವ್ರೆ. ಹ್ಞೂನಮ್ಮ, ನನಗೆ ಅವರಿಬ್ರು ಜೊತೆಯಲ್ಲಿದ್ದು ನೋಡಿ ಶಾಕ್ ಆಗ್ಬಿಡ್ತಮ್ಮ. ಅವಳ ಅಪ್ಪ ಅಂತ ಇದ್ಲು, ಅವನು ರಮ್ಯಾ ಅಂತ ಇದ್ದ. ಅವಳ ಹೆಸರು ಸಾಹಿತ್ಯ ಅಲ್ಲಮ್ಮ, ಅವಳ ಹೆಸರು ರಮ್ಯಾ. ಎಷ್ಟೊಂದು ಮೋಸ ಮಾಡಿಬಿಟ್ರು ನೋಡ್ದಮ್ಮ. ಈ ಬಟ್ಟನು ಇವಳು ಸಾಹಿತ್ಯ. ಹಂಗಾದ್ರೆ ಬಟ್ಟನು ಇವಳು ಎಲ್ಲ ಸೇರಿ ನಮ್ಮ ನಿಂಗೆ ಆಟ ಆಡಿಸಿದ್ದೇನೋ? ಹೌದಮ್ಮ, ನಿಜಮ್ಮ, ಮೋಸ ಮಾಡಿಬಿಟ್ರು. ಸರಿ, ಇದ್ರ ಬಗ್ಗೆ ಮುಂದೆ ಆಲೋಚನೆ ಮಾಡೋಣ. ಇವಾಗ ನಿಮ್ಮ ತಾತನ ಬರೋ ಟೈಮ್ ಆಯಿತು. ಹಾಂ, ಸರಿ ಅಮ್ಮ, ಆಯಿತು. ಅಮ್ಮ ಬಟ್ನಿನ ಹತ್ರಿಗ ಕೆಲ್ಸಕ್ಕೆ ಬಂದರೆ ಸೇರಿಸ್ಕೊತೀರಾ? ಎಂಥ ಮಾತು ಹೇಳ್ತಾ ಇದೀಯೋ ಅಜಯ್? ಅಯ್ಯೋ, ಇನ್ನೇನಿಲ್ಲ ಅಷ್ಟೇ, ನಮ್ಮ ಸಂಸಾರ ಬೀದಿ ಪಾಲಾಗೋತೈತೆ. ಅವ್ನು ಬರಲಿರು, ಅವ್ನಿಗೆ ಸರಿಯಾದ ಪಾಠ ಕಲಿಸೋಣ. ಸರಿ ಅಮ್ಮ.